ಥ್ಯಾಂಕ್ ಯು ಸರ್. ನನ್ನ ಹೆಸರು ಲೋಕೇಶ್ ನಾಯ್ಕ್ ಅಂತ ಹೇಳಿ. ಮೇಡಮ್ ಅವರಿಗೆ ಕಳೆದ ಒಂದು ವಾರದ ಹಿಂದ್ಗಡೆ ನಾವು ಬೆಡ್ ಅನ್ನ ಕೊಟ್ಟಿದ್ವಿ. ಆ ಬೆಡ್ ಕೊಟ್ಟ ನಂತರ ಆ ಬೆಡ್ಡಿನ ರಿಸಲ್ಟ್ ಯಾವ ತರ ಇದೆ ಅಂತೇಳಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾವು ಮೇಡಮ್ ಹತ್ರ ಬಂದ್ವಿ. ಅವಾಗ ಮೇಡಮ್ ಆ ಬೆಡ್ಡಿಂದ ಕೆಲವೊಂದು ಅನುಭವಗಳನ್ನ ಶೇರ್ ಮಾಡ್ಕೊಂಡ್ರು. ಬಟ್ ಮೇಡಮ್ ಅವರಿಗೆ ಅವಕಾಶ ಕೊಟ್ಟಂತ ವ್ಯಕ್ತಿ ಮೈಲಾರಪ್ಪ ಅಂತ ಹೇಳಿ ಈ ಬೆಡ್ ಅನ್ನ ಯೂಸ್ ಮಾಡಿದ್ದಾರೆ. ಮೇಡಮ್ ಅವರ ಬಾಯಿಂದಾನೇ ಎಷ್ಟು ರಿಸಲ್ಟ್ ಇದೆ ಅನ್ನೋ ಮೇಡಮ್ ಅವರ ಬಾಯಿಂದಾನೇ ಕೇಳೋಣ. ಮೇಡಮ್, ಈ ಬೆಡ್ ಅನ್ನ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಹೇಗೆಲ್ಲ ಅನಿಸ್ತು ಮೇಡಮ್? ಹಲೋ ರೇವಾ ಇಂಡಿಯಾ, ಲೋಕೇಶ್ ನಾಯ್ಕ್ ಅವರೇ ಹಾಗೂ ಶಿವಾಜಿ ಅವರೇ, ಈ ಒಂದು ವಾರದಿಂದ ಈ ಬೆಡ್ ಅನ್ನ ಯೂಸ್ ಮಾಡಿದ್ದೇನೆ. ನನಗೆ ಕೆಲವೊಂದು ನಿದ್ರಾಹೀನತೆ ನ್ಯೂನತೆ ಇತ್ತು, ಮೈಕೈಯಲ್ಲಿ ನೋವಿತ್ತು, ಮನಸ್ಸು ಚಿಲ 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 ಅಂತ ಒದಾಡ್ತಾ ಇತ್ತು. ಅಂತ ಒಂದು ಸಂದರ್ಭದಲ್ಲಿ ಇದನ್ನ ಬಂದು ಕೊಟ್ಟಿದ್ದಾರೆ. ಇದ್ರದ್ದು ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಇದನ್ನೆಲ್ಲರೂ ಯೂಸ್ ಮಾಡಿದ್ರೆ ತಮ್ಮ ತಮ್ಮ ಕಾಯಿಲೆಗಳನ್ನ ಹೊಡೆದೋಡಿಸ್ಕೋಬಹುದು. ತುಂಬಾ ರಿಲ್ಯಾಕ್ಸ್ ಆಗಿ ಇರ್ತೇವೆ ಅಂತ ನಾನು ಇದ್ರ ಬಗ್ಗೆ ಹೇಳ್ಬೇಕು. ಮೇಡಮ್, ಈ ಬೆಡ್ ಅನ್ನ ಫಸ್ಟ್ ಇದನ್ನ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಹೇಗೆಲ್ಲ ಫೀಲ್ ಅನಿಸ್ತು? ನನಗೆ ಫೀಲಿಂಗ್ಸ್ ಅಂದ್ರೆ ನಿದ್ರಾಹೀನತೆನೆ ತುಂಬಾ ಇತ್ತು. ಆ ನಿದ್ರಾಹೀನತೆ ಸಂಪೂರ್ಣವಾಗಿ ನನಗೆ ಹೋಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಇದನ್ನ ಯೂಸ್ ಮಾಡಿದಾಗ ಕಶ್ಮಲಗಳನ್ನ ಹೊರಗೆ ಹಾಕತಕ್ಕಂತ ಶಕ್ತಿ ಇದರಲ್ಲಿದೆ. ಅದು ನನಗೆ ಅನುಭವ ಆಗಿದೆ. ಆ ರಿಸಲ್ಟ್ ಅನ್ನ ನಾನು ಹಂಚ್ಕೊಳ್ಳಕ್ಕೆ ಲೋಕೇಶ್ ಅವ್ರನ್ನ ನಮ್ಮ ಮನೆಗೆ ನಾನು ಕರೆದಿದ್ದೆ. ಓಕೆ ಮೇಡಮ್, ಇದನ್ನ ಈಗ ಈ ಬೆಡ್ ಇಂದ ನಿಮ್ಗೆ ಖುಷಿ ಪಟ್ಟಿದ್ದೀರಿ? ತುಂಬಾ ಖುಷಿ ಪಟ್ಟೆ. ಇದನ್ನ ಧೈರ್ಯವಾಗಿ ನಿಮ್ಮ ಸಂಬಂಧಿಕರಿಗೆ ನೀವು ಈ ಬೆಡ್ ನಾನು ಕೊಡಬಲ್ಲೆ. ನಮ್ಮ ಸಂಬಂಧಿಕರಿಗೆ ನಾ ಇಂಥದೈತಿ ತಗೊಳ್ರಿ ಅಂತ ನಾನು ಹೇಳಬಲ್ಲೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.